ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗ್ ನೆನಪಾಗುತ್ತೆ ಅಂದರೆ ಈ ಕಡೆ ಎಲ್ಲರೂ ಕೂಡ ಅಜಿತ್ನ ಬರ್ತಡೇ ಯಾಕೆ ಸೆಲೆಬ್ರೇಟ್ ಮಾಡ್ತಿಲ್ಲ ಅಂತ ಹೇಳಿ ಭೂಮಿಯವರು ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಹೇಗಾದರೂ ಮಾಡಿ ಅವ್ರ ಬರ್ತಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಈ ಕಡೆ ಭೂಮಿಯವರು ಎಲ್ಲರ ಹತ್ರನೂ ಕೇಳೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡಿರ್ತಾರೆ. ಹಾಗೆ ಈ ಕಡೆ ಸ್ಟೇಷನ್ ಹತ್ರ ಬಂದು ಕಾಫಿನ ತೊಗೊಂಡೋಗಿ ಟೇಬಲ್ ಮೇಲೆ ಟೀನ ತೊಗೊಂಡೋಗಿ ಟೇಬಲ್ ಮೇಲೆ ಇಡ್ತಾ ಇರ್ತಾರೆ. ಅವ್ರಿಗೆ ತುಂಬಾ ಕೋಪ ಬಂದಿರುತ್ತೆ. ಯಾಕಪ್ಪ ಅಂದರೆ ಈ ಕಡೆ ಸತ್ಯಣ್ಣ ಅವರು ಈ ರೀತಿ ವಂಶಿಯವ್ರನ್ನ ಕರೆಸಿದ್ದು, ಈ ರೀತಿ ಎಲ್ಲ ಮಾಡಿದ್ದು ಅವರಿಗೆ ಸ್ವಲ್ಪ ಕೋಪ ಬಂದಿರುತ್ತೆ. ಹಾಗೆ ಆ ವಂಶಿನ ಕರ್ಕೊಂಡು ಬಂದು ನೀವಿಲ್ಲಿ ಈ ರೀತಿ ದೊಡ್ಡದಾಗಿ ನಾಟಕನ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಏನಾದರೂ ಇತ್ತಾ ಸತ್ಯಣ್ಣ? ನೋಡಿ, ಈ ಕಾಂಟ್ರಾಕ್ಟ್ ಮದುವೆ ಮುಗಿತಿದ್ದ ಹಾಗೆಯೇ ಈ ಕಾಂಟ್ರಾಕ್ಟ್ ಮದುವೆ ಮುಗಿದಿದ್ದ ತಕ್ಷಣವೇ ನಾನು ಬೇರೆ ಆಗ್ತೀನಿ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇದ್ರೆ ಅದನ್ನು ಕೇಳಿ ಈ ಕಡೆ ಅಜಿತ್ಗಂತೂ ತುಂಬಾ ಬೇಜಾರಾಗ್ತಾ ಇರುತ್ತೆ. ಹಾಗೆ ಸತ್ಯಣ್ಣ, ನೀವು ನನ್ನನ್ನು ತಂಗಿ ಅಂತ ಹೇಳಿ ಅಂತೀರಲ್ಲ, ಈಗ ನಾನೊಂದು ಪ್ರಶ್ನೆನ ಕೇಳ್ತೀನಿ, ಅದಕ್ಕೆ ಉತ್ತರನ ಕೊಡಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವ್ರು ಕೇಳ್ತಾ ಇರ್ತಾರೆ. ಈ ರೀತಿ ಯೋಚನೆ ಮಾಡ್ತಿದ್ದೆ ನೀನು ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲಮ್ಮ, ನನ್ನನ್ನು ಕ್ಷಮಿಸ್ಬಿಡು ಭೂಮಿ ಅಂತ ಹೇಳಿ ಅಂದ್ಕೊಂಡು ಭೂಮಿ ಹತ್ರ ಕೈ ಮುಗಿದು ಕ್ಷಮೆನ ಕೇಳ್ತಾ ಇರ್ತಾರೆ ಸತ್ಯಣ್ಣ ಅವರು. ನೀವು ಇನ್ನೊಂದು ಸಲ ಈ ತಪ್ಪನ್ನು ಮಾಡಬೇಡಿ ಸತ್ಯಣ್ಣ ಅಂತ ಹೇಳಿಬಿಟ್ಟು ನೀವು ನನಗೆ ಅಣ್ಣ ಆಗಿದ್ಕೊಂಡು ನೀವು ಯಾಕೆ ನನಗೆ ಶ್ರೀರಕ್ಷೆ ಆಗಿರಬೇಕು ಅಂತ ಹೇಳಿಬಿಟ್ಟು ಭೂಮಿಯವರು ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಭೂಮಿ ಇದೇ ಖುಷಿಗೆ ನೀವಿಬ್ರಿಗೂ ಕೂಡ ನಾನು ಟೀ ಮಾಡ್ಕೊಂಡು ತರ್ತೀನಿ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ಟೀನ ತೊಗೊಂಡು ಬಂದು ಈ ಭೂಮಿ ಗಾಡಿಗೆ ಈ ಪೋಸ್ಟರ್ನ ಅಂಟಿಸ್ತಾ ಇರ್ತಾರೆ. ಹಾಗೆ ಶಾರದಾ ಅವರು ಇವಾಗ ಈ ರೀತಿ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುತ್ತೆ. ಆದರೆ ಎಲ್ಲಿದ್ದಾರೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಅಂತ ಈ ಕಡೆ ಭೂಮಿ ಅದರ ಸುಳಿವು ಕೂಡ ಇರೋದಿಲ್ಲ. ಇನ್ನು ಲಕ್ಷ್ಮಕ್ಕ ಅಲ್ಲೇ ಇರ್ತಾರೆ. ಆದರೆ ಈ ಶಾರದಾ ಅವರ ಫೋಟೋನ ನೋಡೋದೇ ಇಲ್ಲ. ಈ ಲಕ್ಷ್ಮಿ ಅವರು ಏನಾದರೂ ನೋಡಿದರೆ ಅವರಿಗೆ ಶಾರದಾ ಅವರು ಇವರೇ ಅಂತ ಹೇಳಿ ಗೊತ್ತಾಗ್ಬಿಡೋದು. ಆದರೆ ಅವರು ಫೋಟೋನ ನೋಡದೇ ಇರೋ ಕಾರಣ ಅವರಿಗೆ ಗೊತ್ತೇ ಆಗೋದಿಲ್ಲ. ಹೀಗೆ ಅವ್ರ ಪಾಡಿಗೆ ಅವರು ನಿಂತ್ಕೊಂಡಿದ್ರೆ ಇನ್ನು ಭೂಮಿ ಸತ್ಯಣ್ಣ ಜೊತೆ ಮಾತಾಡ್ತಾ ಇರ್ತಾಳೆ. ಇವತ್ತು ಸಾಹೇಬ್ರು ಬರ್ತಡೇ ಅಲ್ವಾ, ಆದರೆ ಮನೇಲಿ ಯಾರು ಕೂಡ ವಿಶ್ನ ಮಾಡ್ತಾ ಇಲ್ವಲ್ಲ, ಯಾಕೆ ಸತ್ಯಣ್ಣ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಗೊತ್ತಿಲ್ಲ ನೋಡಿ ಸತ್ಯಣ್ಣ, ಇವತ್ತು ಸಾಹೇಬ್ರು ಬರ್ತಡೇ ಸೆಲೆಬ್ರೇಷನ್ ಮಾಡಬೇಕು ಮನೆಯವರೆಲ್ಲರೂ ಕೂಡ ಅಂತ ಹೇಳಿ ಯಾವುದೋ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ನನ್ನ ಮನಸ್ಸು ಹೇಳ್ತಾ ಇದೆ. ಅದೇನು ಅಂತ ಹೇಳಿ ನಾನು ಕಂಡುಹಿಡಿಬೇಕು, ನನಗೆ ಹೇಳಿ ಅಂತ ಹೇಳಿ ಈ ಕಡೆ ಸತ್ಯಣ್ಣನ ಭೂಮಿಯವರು ಕೇಳ್ತಾ ಇರ್ತಾರೆ. ಆಗ ಇದಕ್ಕೆಲ್ಲ ದೊಡ್ಡದಾದ ಕಾರಣ ಇದೆಯಮ್ಮ, ಅದನ್ನು ನೀನು ನಿಮ್ಮ ಅತ್ತೆ ಹತ್ರ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಮನೆಗೆ ಹೋಗ್ತೀನಿ ಅಂತ ಹೇಳಿ ಭೂಮಿಯವರು ಅಲ್ಲಿಂದ ಹೊರಡ್ತಾ ಇರ್ತಾರೆ. ಆದರೆ ಇಷ್ಟು ಬೇಗ ಮನೆಗೆ ಯಾಕೆ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವ್ರು ಕೇಳ್ತಾ ಇದ್ದರೆ ನನಗೆ ಸ್ವಲ್ಪ ತಲೆನೋವಿದೆ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ಗೆ ಸುಳ್ಳನ್ನ ಹೇಳಿ ಮನೆಗೆ ಬರ್ತಾಳೆ ಭೂಮಿ. ಮನೆಗೆ ಬಂದ್ಬಿಟ್ಟು ಅತ್ತೆ ಹತ್ರ ಪ್ರಶ್ನೆ ಮಾಡೋದಕ್ಕೆ ಅಂತ ಹೇಳಿ ಶುರು ಮಾಡ್ತಾರೆ. ಇವತ್ತು ಸಾಹೇಬ್ರು ಬರ್ತಡೇ ಅಲ್ವಾ, ಯಾರು ಯಾಕೆ ವಿಶ್ನ ಮಾಡೇ ಇಲ್ಲ, ನೀವು ಯಾರು ಕೂಡ ವಿಶ್ನ ಮಾಡೇ ಇಲ್ವಲ್ಲ ಅವ್ರಿಗೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ನಾನು ವಿಶ್ ಮಾಡಿದ್ರು ಕೂಡ ಅವರು ಅದಕ್ಕೆ ರೆಸ್ಪಾನ್ಸೇ ಕೊಡ್ತಾ ಇಲ್ವಲ್ಲ, ಅವರ ಮುಖದಲ್ಲಿ ಚಿಕ್ಕದಾಗಿ ಒಂದು ಕೂಡ ನಗುನೇ ಇಲ್ಲ, ನಗು ಮುಖನೇ ಇಲ್ಲ, ಅವ್ರ ಮನಸ್ಸಲ್ಲಿ ಏನೋ ಗೊಂದಲ ಇದೆ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ. ಏನಾಗಿದೆ ಅಂತಲೇ ತಿಳ್ಕೊಳ್ಳೋಕೆ ಆಗ್ತಾನೆ ಇಲ್ವಲ್ಲ ಅಂತ ಹೇಳಿ ಅತ್ತೆ ಅಂತ ಹೇಳಿಬಿಟ್ಟು ಭೂಮಿಯವರು ಕೇಳ್ತಾ ಇರ್ತಾರೆ. ಆಗ ಬಂದಿದ್ಯಾ ಅಂತ ಹೇಳಿ ನನಗೆ ಗೊತ್ತು, ಆದರೆ ನಾನು ಹೇಳ್ತೀನಿ ಭೂಮಿ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತ ಅವರು ಮುಂದೆ ಬರ್ತಾರೆ. ಆಗ ಈ ಕಡೆ ಬೇಡ ಅಂತ ಹೇಳಿ ಸಂಗೀತ ಇಷ್ಟು ದಿವಸ ಈ ಮನೆಯಲ್ಲಿ ಹೇಗೆ ನಡ್ಕೊಂಡು ಹೋಗಿದೆಯೋ ಅದೇ ಥರ ಹೋಗಲಿ ಬಿಡು, ಯಾವ ಸತ್ಯನೂ ಕೂಡ ಗೊತ್ತಾಗೋದು ಬೇಡ ಅಂತ ಹೇಳಿಬಿಟ್ಟು ರಾಮ್ ಕೂಡ ಹೇಳ್ತಾ ಇರ್ತಾರೆ. ಯಾಕೆ ಮಾವ ಈ ರೀತಿ ಹೇಳ್ತಾ ಇದ್ದೀರಾ ನೀವು? ನನ್ನ ಗಂಡನ ಬಗ್ಗೆ ನಾನು ತಿಳ್ಕೊಳ್ಬಾರ್ದಾ? ನಾನು ಈ ಮನೆಗೆ ಸೇರಿಲ್ವಾ ಯಾಕಂತ ಹೇಳಿ ಪ್ರಶ್ನೆ ಮಾಡಿದಾಗ ನಾನು ಹೇಳ್ತೀನಿ ಭೂಮಿ, ನೋಡು, ಅಜಿತ್ ಚಿಕ್ಕವನಿದ್ದಾಗ ಅವನು ಹುಟ್ಟಿದಬ್ಬದ ದಿನ ಮರುದಿನನೇ ನನ್ನ ಮಗಳು ಮನಸ್ವಿನಿ ಹುಟ್ಟಿದಬ್ಬ. ಅವಳು ಹುಟ್ಟಿದಬ್ಬದ ದಿನ ಕಾಣೆ ಆಗಿದ್ದಂತಹ ನನ್ನ ಮನಸ್ವಿನಿ ಮತ್ತು ನನ್ನ ಶಾರದಾ ಇವತ್ತಿಗೆ 25 ವರ್ಷ ಆದ್ರೂ ಕೂಡ ಎಲ್ಲಿದ್ದಾರೆ ಅಂತ ಹೇಗಿದ್ದಾರೆ ಅನ್ನೋ ಒಂದು ಸುಳಿವು ಕೂಡ ಸಹ ಸಿಗ್ತಾ ಇಲ್ಲ ನನಗೆ. ಅದರಿಂದ ಅವನಿಗೆ ಮಕ್ಕನೂ ಕೂಡ ತೋರಿಸೋದಕ್ಕಾಗ್ತಾಯಿಲ್ಲ ನನಗೆ. ಪ್ರತಿ ವರ್ಷವೂ ಕೂಡ ಅವರನ್ನು ಕಳ್ಕೊಂಡಿರೋ ದುಃಖನೇ ತುಂಬ ಇದೆ, ದುಃಖನ ಪಡ್ತಾ ಇರ್ತೀವಿ. ಅದಕ್ಕೋಸ್ಕರ ಅಜಿತು
ಅವರು ಸಿಗೋವರೆಗೂ ಕೂಡ ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಅವತ್ತಿನಿಂದನೇ ಆ ಮಗು ಚಿಕ್ಕ ವಯಸ್ಸಲ್ಲಿನೇ ಅವನು ಈ ರೀತಿ ತೀರ್ಮಾನನ ಮಾಡ್ಕೊಂಡ್ಬಿಟ್ಟ. ಯಾರು ಕೂಡ ಹೇಳಿದ್ರು ನನಗೆ ವಿಶ್ ಕೂಡ ಮಾಡಬಾರ್ದು, ಹಾಗೆ ನಾನು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಾಡಬಾರ್ದು ಅಂತ ಹೇಳಿ ಈ ಕಂಡೀಷನ್ ಹಾಕಿ ಹೇಳಿಬಿಟ್ಟಿದ್ದಾನೆ ಅವನು ಅಂತ ಹೇಳಿ ಈ ಕಡೆ ಶ್ರವಣ್ ಅವರು ಹೇಳ್ತಾ ಇರ್ತಾರೆ. ಪುಟಾಣಿ ಮಗು ಅವನು, ಆ ಮಗುಗೆ ಈ ಒಂದು ಈ ಥಾಟ್ ಹೇಗೆ ಬಂತು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಹಾಗೆ ನಿಂತ್ಕೊಂಡಿರುವಷ್ಟು ಧೈರ್ಯನೂ ಕೂಡ ನನಗೆ ಇಲ್ಲ, ಅವನಿಗೆ ಮುಖ ತೋರಿಸಿ ಮುಖ ಕೊಟ್ಟು ಮಾತಾಡುವಷ್ಟು ಧೈರ್ಯನೂ ಕೂಡ ಇಲ್ಲ ಅಂಥೇಳಿ ಶ್ರವಣ್ ಅವರು ಕೂಡ ಹೇಳ್ತಾ ಇರ್ತಾರೆ. ಇಲ್ಲ ದೊಡ್ಡ ಸಾಹೇಬ್ರೆ, ನೀವು ಈ ರೀತಿ ಯೋಚನೆ ಮಾಡಬೇಡಿ, ನೀವು ಈ ರೀತಿ ಯೋಚನೆ ಮಾಡ್ತಿರ್ತೀರಾ ಅಂತ ಅವರಿಗೆ ಹೇಗೆ ಗೊತ್ತು ಅಂತಂದರೆ ಅವರು ಮತ್ತೆ ಇನ್ನಷ್ಟು ಕುಗ್ಗೋಗ್ತಾರೆ. ಅವ್ರಿಗೇನಾದರೂ ಗೊತ್ತಾಯಿತು ಅಂದರೆ ನೋಡಿ ಇವತ್ತು ಹೇಗಾದರೂ ಮಾಡಿ ಅವರ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಬೇಕು, ನಾನು ಮಾಡೋದಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ಹೌದು ನೀನು ಹೇಳ್ತಾ ಇರೋದು ಸರಿಯಾಗಿದೆ, ನಿನ್ನ ಸಪೋರ್ಟ್ಗೆ ನಾವೆಲ್ಲ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಇವಾಗ ನಮಗೆ ಜಾಸ್ತಿ ಟೈಮ್ ಇಲ್ಲ, ಬೇಗ ಎಲ್ಲರೂ ಸಹ ಒಂದೊಂದು ಕೆಲಸನ ಹಂಚ್ಕೊಳ್ಳೋಣ ಅಂತ ಹೇಳಿ ಎಲ್ರಿಗೂ ಕೂಡ ಒಂದೊಂದು ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇನ್ನು ಡೆಕೋರೇಷನ್ಗೆಲ್ಲನೂ ಈ ಕಡೆ ರಾಮ್ ಮತ್ತು ನಚ್ಚಿ ಅವರು ನೋಡ್ಕೋತಾ ಇರ್ತಾರೆ. ಇನ್ನು ಅಡುಗೆ ಕೆಲಸಕ್ಕೆಲ್ಲ ಸಂಗೀತ ಅವರು ನಾನು ನೋಡ್ಕೊಳ್ತೀನಿ, ನಿಮ್ಗೆಲ್ರಿಗೂ ಕೂಡ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿಬಿಟ್ಟು ಎಲ್ರಿಗೂ ಕೈ ಜೋಡಿಸ್ತಾ ಇರ್ತಾರೆ. ಈ ರೀತಿ ಎಲ್ಲರೂ ಕೂಡ ಖುಷಿಯಾಗಿ ಇವತ್ತು ಅಜಿತ್ನ ಬರ್ತ್ಡೇನ ಮಾಡಬೇಕು ಅಂತ ಹೇಳಿಬಿಟ್ಟು ತೀರ್ಮಾನನ ಮಾಡ್ಕೊಂಡಿದ್ರೆ, ಇನ್ನೊಂದು ಕಡೆ ಈ ಫ್ರಾಡ್ ಅಶ್ವಿನಿ ಭದ್ರನ ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಜೈಲಿಗೆ ಹೋಗಿರ್ತಾಳೆ. ಹಾಗೆ ಸ್ಟೇಷನ್ಗೆ ಬರ್ತಾಳೆ. ಓ ನೀನಾ ಅಂತ ಹೇಳಿ ಭದ್ರ ಅವರು ಹೇಳ್ತಾ ಇದ್ದರೆ, ಭದ್ರನು ಕೂಡ ಅಶ್ವಿನಿ ಮುಖ ನೋಡ್ತಾ ಇದ್ದಾಗೇನೆ ಹೇಳಿದಾಗ ಹಲೋ, ಮಾತಿನ ಮೇಲೆ ನಿಗಾ ಇರಲಿ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಅಂತ ಹೇಳಿ ಈ ಕಡೆ ಅಶ್ವಿನಿ ಅವ್ರು ಹೇಳ್ತಾ ಇರ್ತಾರೆ. ಹಾಗೆ ಹೋ ಮೇಡಮ್ ನೀವಾ ಹೇಳಿ ನೋಡಿ, ನಾನು ಯಾರೋ ನಿಮ್ಮನ್ನು ನೋಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ ಅದನ್ನು ಕೇಳಿಬಿಟ್ಟು ದೇವ್ಯಾನಿ ಮೇಡಮೇ ಬಂದಿದ್ದಾರೇನೋ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಹಾಗೆ ಈ ಕಡೆ ಅಶ್ವಿನಿ ಅವರು ಬಂದರು ಭದ್ರ ಹತ್ರ ಮಾತಾಡ್ತಾ ಇರ್ತಾರೆ. ಹಾಗೆ ಭದ್ರನಿಗೆ ನೀನು ಈಗ ನನ್ನ ಕಡೆಯವನು, ನಾನು ನಿನಗೆ ಬೇಲ್ನ ಕೊಡಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ದೇವ್ಯಾನಿ ಅವರು ನಿನಗೆ ಬಂದು ಬೇಲ್ನ ಕೊಡ್ತಾರೆ ಅನ್ನೋ ಭ್ರಮೆಯಲ್ಲಿದೆಯಾ ನೀನು ಅಂದಾಗ ಹೌದು, ಅವರು ಬರಲ್ಲ, ನನಗೆ ಬೇಲ್ ಕೊಡಿಸ್ತೀನಿ ಅಂತ ಹೇಳಿದ್ರು, ಬೇಲೆ ಕೊಡಿಸ್ಲಿಲ್ಲ ಅಂತ ಹೇಳಿ ಈ ಕಡೆ ಭದ್ರ ಅವರು ಹೇಳ್ತಾ ಇರಬೇಕಾದ್ರೆ, ನೀನು ಮಾಡಿರೋ ಕೆಲಸ ಎಂಥದ್ದು ಅಂತ ಹೇಳಿ ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ ನೀನು ಅಜಿತ್ ಮೇಲೆ ಕೈ ಮಾಡೋದಕ್ಕೂ ಮುಂಚೆನೇ ನೀನು ಯೋಚನೆ ಮಾಡಬೇಕಿತ್ತು. ಅಜಿತ್ ಹೇಗೆ ನಿನಗೆ ದೇವ್ಯಾನಿ ಬಂದು ಹೇಗೆ ಬೇಲ್ ಕೊಡಿಸ್ತಾಳೆ ಅಂತ ಹೇಳಿ ನೀನು ಅಂದ್ಕೊಂಡಿದ್ಯಾ? ನೀನು ನನ್ನ ಕಡೆಯವನು, ಇವಾಗ ನಾನು ನಿನಗೆ ಬೇಲ್ನ ಕೊಡಿಸ್ತೀನಿ, ಆದರೆ ನನಗೆ ಇವಾಗ ನಮ್ಮ ಕಸ್ತರು ಸ್ವಲ್ಪ ಜನ ಬೇಕಿತ್ತು ಅಂತ ಹೇಳಿ ಈ ಕಡೆ ಅಶ್ವಿನಿ ಅವರು ಹೇಳ್ತಾ ಇರ್ತಾರೆ. ಮನೆ ಮೇಲೆ ಕನ್ನ ಹಾಕೋದಕ್ಕೆ ಅಂತ ಹೇಳಿ ಸ್ಕೆಚ್ನ ಹಾಕಿರ್ತಾರೆ, ಎಲ್ಲ ತಯಾರಿನೂ ಮಾಡ್ಕೊಂಡಿರ್ತಾಳೆ. ಹಾಗೆ ಇನ್ನೊಂದು ಕಡೆ ಅಜಿತ್ನ ಹೆಸರಲ್ಲಿ ಒಂದು ಗಿಡವನ್ನು ಶ್ರವಣ್ ಅವರು ನೆಡ್ತಾ ಇರ್ತಾರೆ. ಹಾಗೆ ಶ್ರವಣ್ ಅವರು ಏನು ಮಾಡ್ತಾ ಇದ್ದೀರಾ ಮಾವ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಬಂದು ಕೇಳಿದಾಗ, ನಿಮ್ಮ ಅತ್ತೆ ಮಾಡ್ತಾ ಇದ್ದಂತಹ ಕೆಲಸನ ನಾನಿವತ್ತು ಮಾಡ್ತಾ ಇದ್ದೀನಿ ಕಣೋ, ನಿನ್ನ ಬಾಳು ಯಾವಾಗಲೂ ಕೂಡ ಹಸಿರಾಗಿರಬೇಕು ಅಂತ ಹೇಳಿ ಈ ಕಡೆ ಗಿಡನ ಬೆಳೆಯುತ್ತೋ ಏನೋ ಹಾಗೆ ನೀನು ಕೂಡ ನಿನ್ನ ಖುಷಿನೂ ಕೂಡ ಹಾಗೆ ಬೆಳಿಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ಅಷ್ಟಕ್ಕೂ ಆಶೀರ್ವಾದ ಮಾಡಿಬಿಟ್ಟು ಅಲ್ಲಿಂದ ಹೊರಟೋಗಿರ್ತಾರೆ ಶ್ರವಣ್ ಅವರು. ಇನ್ನೊಂದು ಕಡೆ ಸತ್ಯಣ್ಣ, ನೀವು ಸೂಪರ್ ಆಗಿದ್ದೀರಾ, ನಿಮ್ಮ ಈ ಜನ್ಮದಲ್ಲಿ ಮದುವೆ ಅಂತಾನೆ ಆಗೋದಿಲ್ಲ, ನನ್ನ ಮೊಮ್ಮಕ್ಕಳನ್ನು ಆಡಿಸ್ಕೊಂಡು ಅದೇ ಮರದ ಕೆಳಗೆ ಒಂದು ಕಟ್ಟೆನ ಕಟ್ಕೊಂಡು ಕೂತ್ಕೊಂಡ್ಬಿಡಿ, ನನ್ನ ಮಕ್ಕಳನ್ನು ಆಡಿಸ್ಕೊಂಡು ಅವ್ರ ಜೊತೆನೇ ಕಾಲ ಕಳೆಯುವಂತ್ರಿ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಭೂಮಿ ಇದ್ದೋಳು ಸೇವಂತಿಗೆ, ನೀನು ಇಷ್ಟು ಬಿದ್ದರೆ ಸಾಕಾಗಲ್ಲ, ಆಗೋದೇ ಇಲ್ಲ ಅಂತ ಹೇಳಿ ಸಂಪಿಗೆ, ನೀನು ಇಷ್ಟು ಬೀಳಬೇಕು ನೀನು ಬೇಗ ಬಾ ಅಂತ ಹೇಳಿ ಜೋರಾಗಿ ಕೂಗ್ತಾ ಇರಬೇಕಾದ್ರೆ ಅಜಿತ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹಾಗೆ ಅವನು ಏನಪ್ಪ ನಾನು ಮಾತಾಡ್ತಾ ಇದ್ದೀನಿ ಹೊರಟೆ ಬಿಟ್ನಲ್ಲ ಅಂತ ಹೇಳಿಬಿಟ್ಟು ಸತ್ಯಣ್ಣ ಅವರು ಹೇಳ್ತಾ ಇದ್ದರೆ, ಈ ಕಡೆ ಸತ್ಯಣ್ಣ ಕೂಡ ಹೀಗೆ ಹಿಂದೆನೇ ಬರ್ತಾರೆ. ಹಾಗೆ ಇನ್ನು ಗಿಡವನ್ನು ನೋಡಿಕೊಂಡು ಮೇಲೆ ಕತ್ನ ಎತ್ಕೊಂಡು ಬೇಗ ಬೀಳು ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇದ್ದರೆ,
ಈ ರೀತಿ ಕೂಗ್ತಾ ಇರ್ತಾಳೆ. ಅಲ್ಲಿಗೆ ಅಜಿತ್ ಅವರು ಬಂದು ಅವರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಹಾಗೆ ಭೂಮಿಗೆ ಸ್ವಲ್ಪ ತಲೆ ಸುತ್ತು ಹಾಗೆ ಅಲ್ಲಿಂದ ಬೀಳೋ ಥರ ಬೀಳ್ತಾ ಇರಬೇಕಾದ್ರೆ ಹುಷಾರು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಬಂದು ಹಿಡ್ಕೋತಾರೆ. ಯಾಕೆ ತಲೆ ಸುತ್ತು ಬಂತು ಅಂತ ಅಂದಾಗ, ಸಾಹೇಬ್ರೆ ಎಂಥ ಕೆಲಸ ಮಾಡಿದ್ರಿ ನೀವು, ನೋಡಿ ನೀವಿಲ್ಲಿ ಹೂವೆಲ್ಲ ಕೆಳಗೆ ಚೆಲ್ಲೋಯ್ತು ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಅಜಿತ್ ಮೇಲೆ ಕೋಪನ ಮಾಡಿಕೊಂಡು ಹೂವನ್ನು ಎತ್ಕೊಳ್ತಾ ಇರ್ತಾರೆ. ಹಾಗೆ ಏನಿದು, ಏನು ಮಾಡ್ತಾ ಇದ್ದೆ ನೀನು, ಏನು ಬೀಳ್ತಾ ಇದೆಯಾ ನೀನು ಅಂತ ಹೇಳಿಬಿಟ್ಟು ಇಷ್ಟೊಂದೆಲ್ಲ ಹೂನ ಯಾಕೆ ಅಂತ ಹೇಳಿ ರೇಗಾಡಿಸ್ತಾ ಇರ್ತಾರೆ. ಹಾಗೆ ಯಾಕೆ ಬಂತು ತಲೆ ಸುತ್ತು ಅಂತ ಹೇಳಿ ಕೇಳಿದಾಗ, ಸಾಹೇಬ್ರೆ ಅದೇನು ಅಲ್ಲ ಇದು ಅಂತ ಹೇಳಿ ಯಾಮಾರಿಸ್ತಾ ಇದ್ದೀರಾ, ಅದಾದಮೇಲೆ ಒಂದು ಡಿಕ್ಕಿ ಹೊಡೆದ್ರೆ ಆಗೋದಲ್ಲ, ಕೊಂಬರುತ್ತೆ ಅಂತ ಹೇಳಿಬಿಟ್ಟು ತಾನೇ ಹೇಳ್ತಾ ಇದ್ಲು, ಬಾ ಇನ್ನೊಂದು ಡಿಕ್ಕಿ ಹೊಡೆಯೋಣ ಅಂತ ಹೇಳಿಬಿಟ್ಟು ಅಜಿತ್ ಬಂದು ಭೂಮಿಗೆ ಪ್ರೀತಿಯಿಂದ ಒಂದು ಡಿಕ್ಕಿಯನ್ನು ಹೊಡೆಯೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಇನ್ನು ಇದನ್ನು ನೋಡ್ತಾ ಇದ್ದಂಥ ಸತ್ಯನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗೆ ಖುಷಿಯಾಗಿ ಅಲ್ಲೇ ನೋಡಿಕೊಂಡು ನಿಂತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.